ಕಾಂತವೇನೆಂದರೆ ಈ ಮಹಿಷಾಪತಿ ನಗರಕ್ಕೆ ಒಡೆಯನಾದ ಕಾರ್ತಿವೀರಾರ್ಜುನ ಇಂದಿನ ದಿವಸ ಭೇಟಿ ಆಡುವ ನಿಮಿತ್ತವಾಗಿ ಬಂದು ನಿಮ್ಮ ಪಾದವನ್ನು ಕಂಡು ಧನ್ಯನಾದನೆಂದು ಸಂತೋಷ ಅತಿಶಯದಿಂದ ವಂದನೆಯ ಮಾಡಿ ನಿಂತಿರುವನು. ಮುನಿಜರ ಮೇಲೆ ಸಭಾಧಾರಣೆ. ಆಹೋ ರಾಜ, ಸೇನ ಸಮೇತನಾಗಿ ಬಂದು ನನಗೆ ವಂದನೆಯ ಮಾಡಿದೆಯಾ? ಎಲ್ಲ ಮನಹಾನಂದವಾಯಿತು. ಇಂದು ನಮ್ಮ ಮಂದಿರದ ಭೋಜನವನ್ನು ಮಾಡಿಬಹುದು. ಸಂದೇಹ ಪಡೆದಿರು ಒಂದು ಹರಗಲಿಗೆ ಸಲ್ಲಿಸು. ಎಲ್ಲ ಸಾರಥಿ, ಎಲ್ಲ ಮನದಿಯಾದ ರೇಣುಕಾದೇವಿಯನ್ನು ಈ ಸಭಾಮಧ್ಯಕ್ಕೆ ಕರೆತರುವಂತವರಾಗು. ನಮೋ ನಮೋ ಶಿವಾರ್ಯ, ನಿಮ್ಮ ಪಾದ ಕಮಲಗಳಿಗೆ ವಂದಿಸಿದ ಆ ರೇಣುಕಾದೇವಿಗೆ ಮಂಗಳವಾಗಲಿ, ಮೇಲಕ್ಕೆ ನನ್ನ ಪರ ಮಾಡಿದ ತಾತ್ಪರ್ಯವೇನಿರು ಚೆನ್ನಾಗಿ ಕೇಳಪ್ರಿಯಾನ. ಅಹೋ ಜಗನ್ಮಾಯಾದ ರೇಣುಕ, ಇನ್ನೂ ಕಲಿಸಿದ ಕಾರಣವೇನೆಂದರೆ ಈ ಮಹಿಷಾಪತಿ ನಗರಕ್ಕೆ ಒಡೆಯನಾದ ಕಾರ್ತಿವೀರಾರ್ಜುನ ಪರಿವಾರ ಸಮೇತನಾಗಿ ಬಂದಿರುವರು. ಅವರ ಪರಿವಾರ ಸಮೇತದವರಿಗೆ ಭೋಜನವನ್ನು ಉಣಬಡಿಸುವಂತಾಗಿ ಆಗುವುದು. ಆಹೋ ಮುನಿಪತಿ, ನಿಮ್ಮ ಮಹಾಪ್ರಸಾದದಿಂದ ಎನ್ನ ಮನ ತೃಪ್ತಿ ಹೊಂದಿತು. ನಾವಿನ್ನು ಹೋಗಿ ಬರುವೆನು. ಕರುಣದಿ ಪುರಿಯುವುದು ಮುನಿಗಳೇ, ಸಬಲಶಾಲಿಗಳೇ. ಆಹೋ ರಾಜ, ನನಗೆ ಮಂಗಳವಾಗಲಿ, ಜಯವಾಗಲಿ. ಹೋಗಿ ಬರುವಂತವರ ಮಾಯಾದ ರೇಣುಕ, ಏನೆಂದರೆ ಆ ದುಷ್ಟನಾದ ಕಾರ್ತಿವೀರಾರ್ಜುನನು ಹೊರಗೆ ನಮ್ಮ ಹತ್ತಿರ ಬರುವಂತೆ ಭಾಸವಾಗುತ್ತದೆ. ಅವನು ಮನದೋ ಯಾವುದೋ ಒಂದು ಕಪಟ ಆಲೋಚನೆ ಮಾಡಿದಂತೆ ಭಾಸವಾಗುತ್ತದೆ. ಆದ ಕಾರಣ ನಾನು ಅವನೊಡನೆ ಮಾತನಾಡದೆ ಸುಮ್ಮನೆ ಕುಳಿತುಕೊಳ್ಳುವೆನು. ಆದರೂ ಮರೆಯಾದ ರೇಣುಕ ಈ ಕ್ಷಣಕ ಒಟ್ಟ ಬೆಚ್ಚಬೇಡಿ ಅಂತಾರ ಇದೇನಾಶ್ಚರ್ಯವು! ಈ ಮಾನ್ಯ ಪುರುಷನು ಎಲ್ಲ ಸೈನ್ಯಕ್ಕೆ ಭಿನ್ನವಂ ಕಟ್ಟು ಉಣಬಡಿಸಿದನು. ನನಗೆಷ್ಟು ಐಶ್ವರ್ಯವಿದ್ದರೂ ಈ ಮುನಿಪನಿಗೆ ಸರಿಯಾಗಲಾರೆ. ಆಶವನ್ನು ಕಾಣದೆ ವ್ಯಸನದಿಂದ ಒಬ್ಬರ ಶಿವನ ಕುರಿತು ತಪಸ್ಸು ಮಾಡುತ್ತಿರುವನು. ಅಂದ ಮೇಲೆ ಇದರ ಪರಿಯನ್ನು ಚೆನ್ನಾಗಿ ತಿಳಿದು ಮೊದಲೇ ಅಧಿಕ